ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಆದಿಯಾಗಿ 17 ಮಂದಿ ಆರೋಪಿಗಳು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ನೋಡ್ತಾ ಹೋದಾಗ ಯಾರು ತನ್ನನ್ನ ಬಾಸ್ ಅಂತ ಕರೀತಾ ಇದ್ರೋ ಆ ಅಭಿಮಾನಿಗಳನ್ನೇ ಜೈಲಿಗೆ ತಳ್ಳಿದ ದರ್ಶನ್. ತನ್ನ ಪಾಪ ಕೃತ್ಯಕ್ಕೆ ಅಭಿಮಾನಿಗಳನ್ನೇ ದುರ್ಬಳಕೆ ಮಾಡಿಕೊಂಡ. ಅಭಿಮಾನಿಗಳಿಂದಲೇ ರೇಣುಕಾಸ್ವಾಮಿಯನ್ನ ಅಪಹರಿಸಿದಂತಹ ದರ್ಶನ್ ಆ ಅಭಿಮಾನಿಗಳ ಮೂಲಕವೇ ರೇಣುಕಾಸ್ವಾಮಿಯ ಕೊಲೆ ಸಾಕ್ಷ್ಯಗಳ ನಾಶಕ್ಕೂ ಕೂಡ ಯತ್ನ ಪಟ್ಟಿರೋದು ಪತ್ತೆಯಾಗ್ತಾ ಇದೆ. ಹಣದ ಆಸೆ ತೋರಿಸಿ ಅಭಿಮಾನಿಗಳನ್ನೇ ಜೈಲಿಗೆ ಕಳಿಸೋದಕ್ಕೂ ಕೂಡ ದರ್ಶನ್ ಯತ್ನ ನಡೆಸಿದ್ದು, ತಾನು ಬಚಾವಾಗೋದಕ್ಕೆ ತನ್ನ ಅಭಿಮಾನಿಗಳನ್ನೇ ಜೈಲಿಗಟ್ಟಿದ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬರೋದ್ರಿಂದ ಹಿಡಿದು ಹಲ್ಲೆಯಾದ ಮೇಲೆ ವಿಪರೀತ ಹಲ್ಲೆಗೆ ರೇಣುಕಾಸ್ವಾಮಿ ಮೃತಪಡ್ತಾ ಇದ್ದಂತೆ ಹಣದ ಆಸೆ ತೋರಿಸಿ ತನ್ನ ಅಭಿಮಾನಿಗಳನ್ನೇ ಜೈಲಿಗೆ ಕಳಿಸೋದಕ್ಕೂ ಯತ್ನ ಪಡ್ತಾರೆ ದರ್ಶನ್. ಕೊಲೆ ಸಾಕ್ಷ್ಯಗಳ ನಾಶಕ್ಕೂ ಅಭಿಮಾನಿಗಳನ್ನೇ ಬಳಕೆ ಮಾಡಿಕೊಳ್ತಾರೆ. ತನ್ನ ಪಾಪ ಕೃತ್ಯಕ್ಕೆ ತನ್ನ ಅಭಿಮಾನಿಗಳನ್ನು, ತನ್ನಗೆ ಬಾಸ್ ಅಂತ ಇದ್ದಂತಹ ಅಭಿಮಾನಿಗಳನ್ನೇ ದುರ್ಬಳಕೆ ಮಾಡಿಕೊಂಡಂತಹ ಆರೋಪ ಈ ದರ್ಶನ್. ತಾನು ಬಚಾವಾಗುವುದಕ್ಕೆ ತನ್ನ ಅಭಿಮಾನಿಗಳನ್ನೇ ಜೈಲಿಗಟ್ಟಿದ ನಟ ದರ್ಶನ್. 17 ಮಂದಿ ಆರೋಪಿಗಳು ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರೋದು. ದರ್ಶನ್ ಆದಿಯಾಗಿ 4 ಪೊಲೀಸ್ ಕಸ್ಟಡಿಯಲ್ಲಿ 12 ದಿನ ವಿಚಾರಣೆ ಎದುರಿಸಿದ್ರೆ ಉಳಿದ 13 ಮಂದಿ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಅವರಿಗೆ ನಂಬರ್ಗಳ ವಿತರಣೆನೂ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ 17 ಮಂದಿ ಆರೋಪಿಗಳು. ಆದರೆ ಇಲ್ಲಿ ಗಮನಿಸ್ತಾ ಹೋದ್ರೆ ಒಂದು ಗ್ಯಾಂಗಿ ಕೃತ್ಯ ಮಾಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಟ ದರ್ಶನ್ ತನ್ನ ಅಭಿಮಾನಿಗಳನ್ನೇ ತಾನು ಬಚಾವಾಗೋದಕ್ಕೆ ಜೈಲಿಗಟ್ಟುಬಿಟ್ನ ಅನ್ನೋದು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಏನ್ ಡೀಟೇಲ್ಸ್ಗಳಿದೆ? ಯಾವ ರೀತಿಯಲ್ಲಿ ಅಭಿಮಾನಿಗಳನ್ನ ಬಳಕೆ ಮಾಡಿಕೊಂಡು ತನ್ನ ಪಾಪ ಕೃತ್ಯಕ್ಕೆ ಅವರ ದುರ್ಬಳಕೆಯನ್ನು ಮಾಡ್ದ ದರ್ಶನ್ ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಗ್ತಾ ಇದೆ? ಖಂಡಿತ ಪ್ರತಿಮಾ, ಅಂದ್ರೆ ಈ ಇಡೀ ಪ್ರಕರಣವನ್ನ ನೋಡ್ತಾ ಹೋದ್ರೆ ಇಲ್ಲಿ ಒಂದ್ ಕಡೆ ತನ್ನ ಗೆಳತಿಗೆ ಯಾರೋ ಒಬ್ಬ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಅನ್ನುವಂತ ಕಾರಣಕ್ಕಾಗಿ ಆತನಿಗೆ ಬುದ್ಧಿ ಕಲಿಸಬೇಕು, ಆತನಿಗೆ ಮೇಲೆ ಹಲ್ಲೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತನ್ನ ಅಭಿಮಾನಿಗಳನ್ನ ದುರ್ಬಳಕೆ ಮಾಡಿಕೊಂಡ ಅನ್ನುವಂಥದ್ದು. ಅಂದ್ರೆ ಆರಂಭಿಕ ಹಂತದಿಂದಲೇ ಅಂದ್ರೆ ಆತನ ಪತ್ತೆ ಮಾಡುವಂತ ವಿಚಾರದಿಂದ ಹಿಡ್ಕೊಂಡು ಚಿತ್ರದುರ್ಗದ ಅಭಿಮಾನಿಗಳ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ರಾಘವೇಂದ್ರ ಅವನ್ನ ಹಿಡಿದು ಅಲ್ಲಿಂದ ಕಿಡ್ನಾಪ್ ಮಾಡಿಸ್ಕೊಂಡು ಬರ್ತಾರೆ. ಜೊತೆಗೆ ಇಡೀ ಪ್ರಕರಣ 17 ಜನ ಏನು ಅರೆಸ್ಟ್ ಆಗಿದ್ದಾರೆ ದರ್ಶನ್ ಸೇರಿ, ಅದರಲ್ಲಿ ಸುಮಾರು 8 ರಿಂದ 10 ಜನಕ್ಕೆ ದರ್ಶನ್ ಅವ್ರನ್ನ ಒಂದು ಬಾರಿಯೂ ಕೂಡ ನೋಡಿಲ್ಲ. ಕೇವಲ ಎಲ್ಲ ಒಂದ್ ಕಡೆ ಸ್ಕ್ರೀನ್ ಅಲ್ಲಿ ನೋಡಿ ಆತನಿಗೆ ಅಭಿಮಾನಿ ಆಗಿದ್ದಂತವ್ರೆ ಹೆಚ್ಚಾಗಿರುವಂತದ್ದು. ಆದ್ರೆ ದರ್ಶನ್ ಅನ್ನುವಂತ ಕಾರಣಕ್ಕೆ ಹುಚ್ಚು ಅಭಿಮಾನಕ್ಕಾಗಿ ದರ್ಶನ್ ಕೆಲಸ ಅಂತೇಳಿ ಮುಂದೆ ಬಂದಂತವ್ರು, ಜೊತೆಗೆ ಅಂತವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ. ಅವ್ರನ್ನ ಎಲ್ಲ ಒಂದ್ ಕಡೆ ಶೆಡ್ ಅಲ್ಲಿ ಹಾಕೊಂಡು ಒಡೆದು ಈ ಚಿತ್ರಹಿಂಸೆ ಕೊಟ್ಟು ಅದನ್ನ ಕೊಲೆ ಮಾಡಿದ ನಂತರ ಎಲ್ಲ ಒಂದ್ ಕಡೆ ದರ್ಶನ್ ತಾನು ಬಚಾವಾಗ್ಲಿಕ್ಕೋಸ್ಕರ ಯಾರು ತನ್ನ ಹಿಂದೆ ಬಾಸ್ ಅಂತೇಳಿ ಹಿಂದೆ ಮುಂದೆ ಓಡಾಡ್ತಾ ಇದ್ರು ಅಂತಹ ಅಮಾಯಕ ಅಭಿಮಾನಿಗಳನ್ನೇ ಎಲ್ಲ ಒಂದ್ ಕಡೆ ಜೈಲಿಗಟ್ಟಿ ತಾನು ಅದರಿಂದ ಬಚಾವಾಗಬೇಕು ಅನ್ನುವಂಥದ್ದು ಹಣಬಲವನ್ನ ತೋರುವ ಮೂಲಕ ನಿಮಗೆ ಲಕ್ಷ ಕೊಡ್ತೇನೆ, ನಿಮ್ಮ ಫ್ಯಾಮಿಲಿಗಳನ್ನ ನೋಡ್ಕೊಳ್ಳಿಕ್ಕೆ ಮುಂದಿನ ಹಣ ಕೊಡ್ತೇನೆ, ಜೊತೆಗೆ ಜಾಮೀನನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಲಾಯರ್ನ ನೋಡ್ಕೊಳ್ಳುವಂತ ವಿಚಾರದಲ್ಲಿ ಈ ನಿಟ್ಟಿನಲ್ಲಿ ಪೊಲೀಸರಿಗೂ ಹಣವನ್ನ ಕೊಟ್ಟು ನಿನ್ನನ್ನು ರಕ್ಷಣೆ ಮಾಡ್ತೇವೆ ಅಂತೇಳಿ ಒಂದು ಸಬೂಬ್ ಅಂದ್ರೆ ಅದ್ರಿಗೆಲ್ಲ ಒಂದ್ ಕಡೆ ಆಮಿಷವನ್ನ ಒಡ್ಡುವ ಮೂಲಕ, ಹಣದ ಆಮಿಷವನ್ನ ಒಡ್ಡುವ ಮೂಲಕ ತಾನು ತನ್ನನ್ನ ಅಂದ್ರೆ ಆರಾಧಿಸ್ತಾ ಇದ್ದಂತ ಅಭಿಮಾನಿಗಳನ್ನೇ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದಾನೆ ಅನ್ನುವಂಥದ್ದು ಅಧಿಕೃತವಾಗಿ ಕೇಸ್ನಲ್ಲಿ ಗೊತ್ತಾಗಿರುವಂತದ್ದು. ನಿನ್ನೆ ಪೊಲೀಸರು ಕೋರ್ಟ್ಗೆ ಹಾಕಿದಂತ ಒಂದು ರಿಮಾಂಡ್ ಅಪ್ಲಿಕೇಶನ್ ಅಲ್ಲೇ ಒಂದು ಸೆಂಟೆನ್ಸ್ ಅನ್ನ ಒಂದ್ 2 ಲೈನ್ ಅನ್ನ ಬರೀತಾರೆ. ಅದನ್ನ ನಾವು ನೋಡೋದಾದ್ರೆ A2 ಆರೋಪಿಯು ತನ್ನ ಹಣಬಲ ಮತ್ತು ಇತರೆ ಆರೋಪಿಗಳನ್ನ ಒಳಗೊಂಡಂತೆ ತನ್ನ ಅಭಿಮಾನಿ ಬಳಗವನ್ನ ಬಳಕೆ ಮಾಡಿಕೊಂಡು ಕೃತ್ಯದಲ್ಲಿ ಭಾಗಿಯಾಗಿಸಿ ಈ ನೆಲದ ಕಾನೂನನ್ನ ದುರುಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಈ ಅಭಿಮಾನಿಗಳನ್ನ ಬಳಕೆ ಮಾಡಿಕೊಂಡು ಕಿಡ್ನಾಪ್ ಇಂದ ಹಿಡಿದು ಹಲ್ಲೆ ಮಾಡುವವರೆಗೂ ಕೂಡ ಅಭಿಮಾನಿಗಳ ಬಳಕೆ ಆಗಿದೆ. ಮತ್ತೆ ಇಲ್ಲಿ ತುಂಬಾ ಹೇಯ ಕೃತ್ಯ ಏನಂದ್ರೆ ಕರ್ಕೊಂಡು ಬರ್ತಾರೆ, ಬುದ್ಧಿ ಕಲಿಸ್ಲಿಕ್ಕೆ ಎಂದು ಬರ್ತಾರೋ ಅಥವಾ ಆತನಿಗೆ ಹೊಡಿಬೇಕು ಅಂತ ಕರ್ಕೊಂಡ್ ಬರ್ತಾರೋ. ಆದ್ರೆ ಆ ಸಂದರ್ಭದಲ್ಲಿ ಒಂದ್ ಕಡೆ ಮದ್ಯದ ಅಮಲಿನಲ್ಲಿದ್ದಂತ ಎಲ್ಲರೂ ಸೇರ್ಕೊಂಡು ಆತನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡ್ತಾರೆ. ಸಾವನ್ನಪ್ಪಿದ ನಂತರವೂ ಕೂಡ ಅದೇ ಅಭಿಮಾನಿಗಳು ಅಣ್ಣ ಬಾಸ್ ಅಂತ ಅವ್ರನ್ನ ಜೈಲಿಗೆ ನೀವು ಹೋಗಿ ನಾನು ಸೇಫ್ ಆಗ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತದ್ದೇನಿದೆ. ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣ ಆದ ನಂತರ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಲ್ಲಿ ತಮ್ಮ ಬಾಸ್
ತಮ್ಮ ಆರಾಧ್ಯ ದೈವ ಅಂತೇಳಿ ಅಂದ್ಕೊಂಡಿದ್ದಂತ ಕೆಲವು ಹುಚ್ಚು ಅಭಿಮಾನಿಗಳು ಈ ಕ್ಷಣಕ್ಕೂ ಕೂಡ ತನ್ನ ತಾವು ಆರಾಧಿಸ್ತಾ ಇದ್ದಂತ ದರ್ಶನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ತಪ್ಪು ಮಾಡಿ ಅದೇ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳಿಕ್ಕೆ ಆರಾಧಿಸ್ತಾ ಇದ್ದಂತ ಅಭಿಮಾನಿಗಳನ್ನೇ ಜೈಲಿಗೆ ಕಳಿಸಲಿಕ್ಕೆ ಹೊರಟಿರುವಂತಹದ್ದು ಕೂಡ ಅತ್ಯಂತ ಪ್ರಮುಖವಾದ ವಿಚಾರ ಆಗಿರುವಂತದ್ದು. ಮತ್ತೆ ಈ ಒಂದು ಅಭಿಮಾನಿಗಳು ಕೂಡ ಎಲ್ಲೊಂದ್ ಕಡೆ ತನಿಖೆ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಪೊಲೀಸರಿಗೆ ಅಲ್ಲಲ್ಲಿ ಅಡ್ಡಿ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಆ ಒಂದು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ದರ್ಶನ್ ಒಂದ್ ಕಡೆ ತನ್ನ ಗೆಳತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ದ ಅನ್ನುವಂತನ್ನ ಕರೆದು ತೀರಾ ಅಮಾನುಷವಾಗಿ ಅಲ್ಲೇನು ಮಾಡಿ ಕೊಲೆ ಮಾಡೋದ್ರ ಜೊತೆಗೆ ಅಭಿಮಾನಿಗಳನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಅವರ ಜೀವನವನ್ನು ಎಲ್ಲ ಒಂದ್ ಕಡೆ ಸರ್ವನಾಶ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ಪ್ರಕರಣದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಈ ಕ್ಷಣಕ್ಕೂ ಎಲ್ಲ ಒಂದ್ ಕಡೆ ಹುಚ್ಚು ಅಭಿಮಾನಿಗಳು ತಮ್ಮ ಬಾಸ್ ಅಂತ ಹೇಳಿ ಎಲ್ಲ ಒಂದ್ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹುಚ್ಚು ಅಭಿಮಾನ ತೋರಿಸ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ದುರದೃಷ್ಟಕರ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಮಾ. ಎಸ್ ರಮೇಶ್, ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡಿತಾ ಹೋಗ್ತೀನಿ. ದರ್ಶನ್ಗೆ ಈಗ ಮತ್ತೂ ಒಂದು ಸಂಕಷ್ಟ ಶುರುವಾಗುತ್ತಾ? ದರ್ಶನ್ ಕೇಸ್ಗೆ ಐಟಿ ಎಂಟ್ರಿ ಸಾಧ್ಯತೆ. ಯಾಕಂದ್ರೆ ದರ್ಶನ್ ಮನೆಯಲ್ಲಿ 37,40,000 ರೂಪಾಯಿ ನಗದು ಪತ್ತೆಯಾಗಿದೆ. ದರ್ಶನ್ ನಿವಾಸದಲ್ಲಿ 37,40,000 ಹಣವನ್ನ ಜಪ್ತಿ ಮಾಡ್ತಾರೆ ಪೊಲೀಸರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ 3 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಿಗೆ 30 ಲಕ್ಷ ಹಂಚಿರುವಂತಹ ಆರೋಪ ಇದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ 30 ಲಕ್ಷ ನಗದು ಪತ್ತೆಯಾಯಿತು. ಹೀಗಾಗಿ ಹಣದ ಬಗ್ಗೆ ಐಟಿಗೆ ಪತ್ರ ಬರೆದಿದ್ದಾರೆ ಪೊಲೀಸರು. 10 ಲಕ್ಷಕ್ಕಿಂತ ಹೆಚ್ಚು ನಗದು ಪತ್ತೆಯಾದ್ರೆ ಐಟಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಹೀಗಾಗಿ ದರ್ಶನ್ ಕೇಸ್ನಲ್ಲೂ ಐಟಿಗೆ ಮಾಹಿತಿಯನ್ನ ಖಾಕಿ ಪಡೆ ಕೊಡಲಿದ್ದು, ಕೊಲೆ ಕೇಸ್ ಜೊತೆಗೆ ಐಟಿ ಸಂಕಷ್ಟವೂ ಕೂಡ ದರ್ಶನ್ಗೆ ಎದುರಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದರ್ಶನ್ ಸಿನಿಮಾ ಅಡ್ವಾನ್ಸ್, ಸಿನಿಮಾ ಹಣ ಅಂತ ಒಂದೊಮ್ಮೆ ಹೇಳಿದ್ರು ಕೂಡ ಸಂಕಷ್ಟ ತಪ್ಪಿದ್ದಲ್ಲ. 10 ಲಕ್ಷಕ್ಕಿಂತ ಹೆಚ್ಚು ನಗದು ಪತ್ತೆಯಾಯಿತು ಅಂತಂದ್ರೆ ಐಟಿ ಎಂಟ್ರಿ ಕೊಡುತ್ತೆ. ಹಾಗಾಗಿ ಈ ಕೇಸ್ನಲ್ಲೂ ಅಷ್ಟೇ ದರ್ಶನ್ ಮನೆಯಲ್ಲಿ ಪತ್ತೆಯಾದದ್ದು ಬರೋಬ್ಬರಿ 37,40,000 ರೂಪಾಯಿ ನಗದು. ಅದರ ಜೊತೆಗೆ ಪತ್ನಿ ಮನೆಯಲ್ಲೂ ಕೂಡ 3 ಲಕ್ಷ ರೂಪಾಯಿ ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಒಟ್ಟು 40 ಲಕ್ಷದ ಡೀಲ್ ಆಗಿತ್ತು. ಮೋಹನ್ ರಾಜ್ ಎಂಬಾತನಿಂದ 40 ಲಕ್ಷವನ್ನ ಈ ಗ್ಯಾಂಗ್ ಪಡೆಯುತ್ತೆ. ದರ್ಶನ್ ಗೆಳೆಯ ಮೋಹನ್ ರಾಜ್ ಬಳಿ 40 ಲಕ್ಷ ಹಣವನ್ನು ಪಡೆದಿದ್ದಾರೆ. ಅದರಲ್ಲಿ ದರ್ಶನ್ ನಿವಾಸದಲ್ಲಿ 37 ಲಕ್ಷ ನಗದನ್ನ ಪೊಲೀಸರು ವಶಕ್ಕೆ ಪಡೆದ್ರೆ 3 ಲಕ್ಷ ಹಣ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ಸಿಕ್ಕಿದೆ. ದರ್ಶನ್ ಬೆಡ್ರೂಮ್ನಲ್ಲೇ 37 ಲಕ್ಷ ಹಣವನ್ನ ಖಾಕಿ ಪಡೆ ವಶಕ್ಕೆ ಪಡೆದಿರೋದು. ಇನ್ನು 3 ಲಕ್ಷ ಹಣ ಮೇಕಪ್ ಮ್ಯಾನ್ ಮೂಲಕ ವಿಜಯಲಕ್ಷ್ಮಿಗೆ ತಲುಪಿಸಿದ್ರು ದರ್ಶನ್. ಈ ಹಣದ ಬಗ್ಗೆ ವಿಜಯಲಕ್ಷ್ಮಿ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಿದ್ದು, ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಅವರಿಂದ ಆ 3 ಲಕ್ಷ ಹಣ ನಗದನ್ನ ಜಪ್ತಿ ಮಾಡಿದ್ದಾರೆ. ಕೇಸ್ ಮುಚ್ಚಿ ಹಾಕೋದಕ್ಕೆ ಬಳಕೆಯಾಗಬೇಕಾಗಿದ್ದಂತಹ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಹಣದ ಬಗ್ಗೆ ಐಟಿಗೂ ಕೂಡ ಪತ್ರ ಬರೆಯಲಿದ್ದಾರೆ ಪೊಲೀಸರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ಗೆ ಈಗ ಮತ್ತೂ ಒಂದು ಸಂಕಷ್ಟ ಎದುರಾಗ್ತಾ ಇದೆಯಾ? ಮನೆಯಲ್ಲಿ ಸಿಕ್ಕದ್ದು 37,40,000 ನಗದು. 10 ಲಕ್ಷಕ್ಕಿಂತ ಜಾಸ್ತಿ ನಗದಿದ್ರೆ ಐಟಿಗೆ ಮಾಹಿತಿ ಕೊಡಬೇಕಾಗತ್ತೆ. ಹಾಗಿದ್ರೆ ಪೊಲೀಸರು ಐಟಿಗೆ ಮಾಹಿತಿ ಕೊಡ್ತಾರಾ? ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗತ್ತೆ? ಇದು ಯಾವ ರೀತಿಯಲ್ಲಿ ದರ್ಶನ್ ಪಾಲಿಗೆ ಸಂಕಷ್ಟಕರ ಅಂತ? ಖಂಡಿತ ಪ್ರತಿಮಾ, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಂಥ ಪೊಲೀಸರಿಗೆ ಮಹಜರ್ ವೇಳೆ ಸುಮಾರು 37,40,000 ಹಣ ದರ್ಶನ್ ಮನೆಯಲ್ಲಿ RR ನಗರದಲ್ಲಿರ್ತಕ್ಕಂಥ ದರ್ಶನ್ ಮನೆಯಲ್ಲಿ ಪತ್ತೆಯಾಗುತ್ತೆ. ಮತ್ತೊಂದೆಡೆ 3 ಲಕ್ಷ ಹಣ ವಿಜಯಲಕ್ಷ್ಮಿ ಮನೆಯಲ್ಲೂ ಪತ್ತೆಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸಹ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಈಗ 2 ದಿನಗಳ ಕಾಲ ಕಸ್ಟಡಿಗೆ ದರ್ಶನ್ ಮತ್ತು ಇತರ ಆರೋಪಿಗಳನ್ನು ಪಡೆಯಲಾಗಿರ್ತಕ್ಕಂಥದ್ದು. ನಟ ದರ್ಶನ್ಗೆ ಸಂಬಂಧಿಸಿದಂಥ ಮೋಹನ್ ರಾಜ್ ಎಂಬಾತನಿಂದ ಸುಮಾರು 40 ಲಕ್ಷ ಹಣ ಪಡೆದಿದ್ದೆ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸಾಲವಾಗಿ ಹಣ ಪಡೆದಿದೆ ಅಂತೇಳಿ ಪ್ರಾಥಮಿಕ ತನಿಖೆ ಮತ್ತು ವಿಚಾರಣೆ ವೇಳೆ ದರ್ಶನ್ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಹಣದ ಮೂಲ ಯಾವುದು, ಎಲ್ಲಿಂದ ಬಂತು, ಅದರ ಆದಾಯ ಮೂಲ ಏನು, ಏನಕ್ಕೆ ಇಷ್ಟೊಂದು ಹಣವನ್ನು ಮನೆಯಲ್ಲಿ ಇಟ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆನೂ ಸಹ ಈಗ IT ಇಲಾಖೆ ನೋಟಿಸ್ ಕೊಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಈ ಪ್ರಕರಣದಲ್ಲಿ
ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ದರ್ಶನ್ನನ್ನು 2 ದಿನಗಳ ಕಸ್ಟಡಿಗೆ ತೆಗೆದುಕೊಂಡಿರೋದೇ ಮುಖ್ಯವಾಗಿ ಹಣದ ಮೂಲವನ್ನು ಪತ್ತೆ ಹಚ್ಚೋದಕ್ಕೆ. ಎಲ್ಲಿಂದ ಬಂತು, ಏನಕ್ಕೆ ಬಂತು, ಎಷ್ಟು ಹಣ ಪತ್ತೆಯಾಗಿದೆ, ಈಗಾಗಲೇ ಈ ಹಿಂದೆ 30 ಲಕ್ಷ ಡೀಲ್ ಮಾಡೋದಕ್ಕೆ ಸರೆಂಡರ್ ಆಗೋದಕ್ಕೆ ಆರೋಪಿಗಳಿಗೆ ಕೊಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ದರ್ಶನ್ನು, ಪ್ರದೋಷು ಮತ್ತು ದೀಪಕ್ಕು ಮತ್ತು ವಿನಯ್ ಮೂಲಕ 30 ಲಕ್ಷ ಹಣವನ್ನು ಆರೋಪಿಗಳಿಗೆ ಸರೆಂಡರ್ ಕೊಡೋದಕ್ಕೆ ಕೊಟ್ಟಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅದು ಒಂದು ಕಡೆ ಆದರೆ ಈಗ ಸಿಕ್ಕಿರ್ತಕ್ಕಂಥ 37,40,000 ಮತ್ತು ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ 3 ಲಕ್ಷ ಹಣಕ್ಕೆ ಆದಾಯ ಮೂಲವನ್ನು ತೋರಿಸ್ಬೇಕಾಗುತ್ತೆ. IT ಇಲಾಖೆ ಈ ಬಗ್ಗೆ ಸಹ ಮಾಹಿತಿಯನ್ನು ಕೊಡೋದಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಏನಂದರೆ ಯಾವುದೇ ಪ್ರಕರಣದಲ್ಲಿ 10 ಲಕ್ಷಕ್ಕೆ ಹೆಚ್ಚು ಹಣ, ನಗದು ಹಣ ಸೀಸ್ ಆದ ಸಂದರ್ಭದಲ್ಲಿ IT ಡಿಪಾರ್ಟ್ಮೆಂಟ್ಗೆ ಪೊಲೀಸರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟು ಈ ಹಣದ ಮೂಲವನ್ನು ಪತ್ತೆ ಹಚ್ಚಿ ಅನ್ನೋ ಮನವಿಯನ್ನು ತನಿಖಾಧಿಕಾರಿಗಳು ಮಾಡ್ಕೊತಾರೆ. ಹೀಗಾಗಿ ಈ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಿದ್ದಂಥ ಗಿರೀಶ್ ನಾಯಕ್ IT ಇಲಾಖೆಗೆ ಒಂದು ಪತ್ರವನ್ನು ಬರೆಯಲಿದ್ದಾರೆ. ಮತ್ತು ಇದರಿಂದ ಒಂದು ಕಡೆ ದರ್ಶನ್ಗೆ ಮರ್ಡರ್ ಕೇಸ್ ಒಂದು ಕಡೆ ಆದರೆ, ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗ ಆರೋಪಿಯಾಗಿದ್ದಾರೆ. ನಂತರ ಈಗ IT ಇಲಾಖೆ ಸಂಕಷ್ಟ ಕೂಡ ಎದುರಾಗೋ ಸಾಧ್ಯತೆ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ IT ಇಲಾಖೆ ಹಣದ ಮೂಲದ ಬಗ್ಗೆ ನೋಟಿಸ್ ಕೊಡ್ತಾರೆ. ಮತ್ತೆ ಮೋಹನ್ ರಾಜ್ ಹೆಸರನ್ನ ಹೇಳ್ತಾ ಇರ್ತಕ್ಕಂಥದ್ದು ದರ್ಶನ್, ಆತನಿಂದ ಸಾಲ ಪಡೆದಿದ್ದೆ ಅಂತ ಆತನಿಗೂ ಸಹ ನೋಟಿಸ್ ಕೊಡ್ತಾರೆ, ಕರೀತಾರೆ. ಎಲ್ಲಿಂದ ತಂದ್ರಿ, ಹೇಗೆ ತಂದ್ರಿ, ಎಲ್ಲಿಂದ ಹಣ ಡ್ರಾ ಆಯಿತು, ಯಾವ ಬ್ಯಾಂಕಿಂದ ಹಣ ಡ್ರಾ ಮಾಡಿದ್ರಿ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಮಾಹಿತಿಯನ್ನ ಕೇಳ್ತಾರೆ. ಹಾಗಾಗಿ ಅವರ ಆದಾಯದ ಮೂಲದ ಬಗ್ಗೆ ಇಷ್ಟೊಂದು ಹಣವನ್ನು ಕ್ಯಾಶ್ ಆಗಿ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಹೀಗಾಗಿ ಆದಾಯ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ IT ಇಲಾಖೆ ಮುಂದಾಗ್ತಾರೆ. ಪ್ರತಿಮಾ. ಎಸ್ ಕಿರಣ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡೆಯುತ್ತೀವಿ. ಈ ಭೀಕರ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದಂತಹ ವಾಹನಗಳು ಜಪ್ತಿಯಾಗಿವೆ. ಒಂದು ಆಟೋ, ಒಂದು ಇತಿಹಾಸ್ ಕಾರು ಜಪ್ತಿಯಾಗಿದೆ. ಜೊತೆಗೆ ಮೃತ ರೇಣುಕಾ ಸ್ವಾಮಿಯ ಮೈಮೇಲಿದ್ದಂತಹ ಬಂಗಾರವನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ರಾಘವೇಂದ್ರ ಮನೆಯಲ್ಲಿ 4.5 ಲಕ್ಷ ಹಣ ಇತ್ತು, ಅದನ್ನು ವಶಕ್ಕೆ ಪಡೆದಿದ್ದಾರೆ. ರಾಘವೇಂದ್ರಗೆ 5 ಲಕ್ಷ ಕೊಟ್ಟಿದ್ದ ಆರೋಪಿ ದೀಪಕ್ ಚಿತ್ರದುರ್ಗದ ರಾಘವೇಂದ್ರ ನಿವಾಸದಲ್ಲಿ 4.5 ಲಕ್ಷ ಹಣ ಸಿಕ್ಕಿದೆ. ಆ ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಮೃತ ರೇಣುಕಾ ಸ್ವಾಮಿಯ ಮೈಮೇರಿದಂತಹ ಬಂಗಾರ ಏನು ಆರೋಪಿಗಳ ಕಡೆಯಲ್ಲಿ ಸಿಕ್ಕಿದೆ ಅದನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಆರೋಪಿಗಳು ಏನೆಲ್ಲ ಬಳಕೆ ಮಾಡ್ಕೊಂಡಿದ್ರು ವಾಹನಗಳನ್ನ, ಜೊತೆಗೆ ರಾಘವೇಂದ್ರ ಮನೆಯಲ್ಲಿ ಸಿಕ್ಕಂತಹ ಹಣ, ಹಾಗೆ ಆ ರೇಣುಕಾ ಸ್ವಾಮಿ ಮೈ ಮೇಲಿದ್ದಂತಹ ಬಂಗಾರ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಏನೇನು ಸಿಕ್ತು, ಎಷ್ಟು ಒಟ್ಟಾರೆ ಜಪ್ತಿ ಆಗಿರೋದು, ಇದು ಎಷ್ಟು ಪ್ರಮುಖ ಆಗತ್ತೆ ಕೇಸ್ಗೆ? ಖಂಡಿತ ಪ್ರತಿಮಾ. ಈಗ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಪೊಲೀಸರು ತಿಳಿಸಿರುವಂತೆ ನ್ಯಾಯಾಲಯಕ್ಕೆ ನಿನ್ನೆ ಸಲ್ಲಿಸಿರ್ತಕ್ಕಂಥ ರಿಮ್ಯಾಂಡ್ ಅಪ್ಲಿಕೇಶನ್ನ ನೋಡೋದಾದರೆ ಸಂಪೂರ್ಣವಾಗಿ ಕೇಸ್ ವಿವರಣೆ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ 138ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಆರೋಪಿಗಳು ಬಳಸಿರ್ತಕ್ಕಂಥ ವ್ಯಾನ್ಗಳಾಗಿರ್ಬೋದು, ಸ್ಕಾರ್ಪಿಯೋ ವಾನು, ಇಟಿಯೋಸು, ಕಾರು ಮತ್ತು ಆಟೋ ಮತ್ತು 3 ಬೈಕ್ಗಳನ್ನು ದರ್ಶನ್ ಮನೆಯಲ್ಲಿ ಸೀಸ್ ಮಾಡ್ತಾರೆ. ಮತ್ತು ರೇಣುಕಾ ಸ್ವಾಮಿ ಮೇಲೆ ಇದ್ದಂತಹ ಒಡವೆ ಏನಿದೆ ಅದನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಮನೆಯ ರೇಣುಕಾ ಸ್ವಾಮಿ ತಂದೆ ಮತ್ತು ತಾಯಿ ಮತ್ತು ಅವರ ಹೆಂಡತಿಗೆ ತೋರಿಸಿದ ಸಂದರ್ಭದಲ್ಲಿ ಅದು ಕೂಡ ಐಡೆಂಟಿಫೈ ಆಗಿರ್ತಕ್ಕಂಥದ್ದು. ಇದು ನಮ್ಮ ರೇಣುಕಾ ಸ್ವಾಮಿಯೇ ಅಂತ ಹೇಳಿ, ಒಡವೆ ಅಂತ ಹೇಳಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದೆಡೆ ಆರೋಪಿ ರಾಘವೇಂದ್ರ ಏನಿದ್ದಾನೆ, ಈತನಿಂದಲೇ ಸಹ ಈ ಕೃತ್ಯ ನಡೆಯೋದಕ್ಕೆ ಪ್ರಮುಖ ಪಾತ್ರ ಆಗಿರ್ತಕ್ಕಂಥದ್ದು. ರೇಣುಕಾ ಸ್ವಾಮಿ ಕೊಲೆಗೂ ಮುಂಚೆ ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬರೋದೇ ಈ ರಾಘವೇಂದ್ರ. ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘವನ್ನು ಕಟ್ಕೊಂಡಿರ್ತಕ್ಕಂಥ ರಾಘವೇಂದ್ರ ಏನಿದ್ದಾನೆ, ಈತನೇ ಸಹ ಪ್ರಮುಖ ಆರೋಪಿ ಅಂತಲೇ ಹೇಳ್ಬೋದು. ಈತನಿಂದಲೇ ಸಹ ಈ ರೀತಿ ದೊಡ್ಡ ಕೃತ್ಯ ನಡೆಯೋದಕ್ಕೆ ಆರಂಭ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಚಿತ್ರದುರ್ಗದಲ್ಲಿ ಇಟಿಯೋಸ್ ಕಾರನ್ನು ಅಲ್ಲಿ ಕರ್ಕೊಂಡು ಅದರಲ್ಲಿ ಕಿಡ್ನಾಪ್ ಮಾಡಿಕೊಂಡು ರೇಣುಕಾ ಸ್ವಾಮಿಯನ್ನು ಕರ್ಕೊಂಡ್ಬರ್ತಾರೆ. ಆ ಕಾರು ಕೂಡ ಸೀಸ್ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಶೆಡ್ನಲ್ಲಿ ಸಿಕ್ಕಂಥ ಲಾಠಿ ಆಗಿರ್ಬೋದು, ರಿಪೀಸ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಕೃತ್ಯಕ್ಕೆ ಬಳಸಿದ್ದಂಥ ಬಟ್ಟೆ ಎಲ್ಲವನ್ನ ಸೀಸ್ ಮಾಡಿದ್ದಾರೆ. ಮತ್ತೊಂದೆಡೆ ರಾಘವೇಂದ್ರ ಮನೆಯಲ್ಲಿ ಸರೆಂಡರ್ ಆಗೋದಕ್ಕೆ 5 ಲಕ್ಷ ಹಣವನ್ನು ದೀಪಕ್, ಪ್ರದೋಷು ಮತ್ತು ವಿನಯ್ ನೀಡಿರ್ತಾರೆ. ರಾಘವೇಂದ್ರಗೂ ಸಹ 5 ಲಕ್ಷ ಹಣವನ್ನು ನೀಡಲಾಗಿತ್ತು. ಅದರಲ್ಲಿ 4,40,500 ರೂಪಾಯಿ ಕೂಡ ರಾಘವೇಂದ್ರದ ಚಿತ್ರದುರ್ಗ ಮನೆಯಲ್ಲಿ ಮಾಜರ್ ಮಾಡೋ ಸಂದರ್ಭದಲ್ಲಿ ಸೀಸ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಹಣದ ಮೇಲೆ ಇರ್ತಕ್ಕಂಥ ಫಿಂಗರ್ ಪ್ರಿಂಟ್ನನ್ನು ಕೂಡ ತೆಗೆದುಕೊಂತಾರೆ. ಎಲ್ಲವನ್ನ ಸಾಕ್ಷಿ
ಆರೋಪಿಯಾಗಿ ಪರಿಗಣಿಸ್ತಾರೆ. ಈ ರೀತಿ ಸಾಕ್ಷಿ ನಾಶಕ್ಕೆ ಆರೋಪಿ ದರ್ಶನ್ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಮುಖ್ಯವಾಗಿ ಆರೋಪಿಗಳೆಲ್ಲರೂ ಸಹ 201 ಅಂದರೆ ಸೆಕ್ಷನ್ ಅಡಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿರೋದು ಈ ಎಲ್ಲ ಅಂಶಗಳಿಂದ ಈಗ ಸಾಬೀತಾಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ರೇಣುಕಾ ಸ್ವಾಮಿಗೆ ಶಾಕ್ ಕೊಡೋದಕ್ಕೆ ಬಳಸಿದ್ದು ಮೆಗ್ಗರ್ ಡಿವೈಸ್ ಅಲ್ಲ, ಬದಲಿಗೆ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್. ಆರೋಪಿ ಧನರಾಜ್ ಬಳಿ ಇತ್ತು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್, ಅದನ್ನ ಬಳಸಿ ಶಾಕ್ ಕೊಡಲಾಗಿದೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಲ್ಲೆ ಮಾಡಿದ ಬಳಿಕ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ನಿಂದ ಶಾಕ್ ಕೊಟ್ಟಿದ್ದಾರೆ. ಧನರಾಜ್ ಬಳಿ ಮೊಬೈಲ್ ಮತ್ತು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಇದ್ದದ್ದು, ಅದನ್ನು ವಶಕ್ಕೆ ಪಡೆಯಲಾಗಿದೆ. ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಕೊಟ್ಟು ಅದರಿಂದ ಶಾಕ್ ಕೊಟ್ಟಿದ್ದು ತಾನು ಅಂತ ಒಪ್ಪಿಕೊಂಡಿದ್ದಾನೆ ಧನರಾಜ್. ರೇಣುಕಾ ಸ್ವಾಮಿಗೆ ಇನ್ನೆಲ್ಲದ ಕಿರುಕುಳ ಕೊಟ್ಟು ಹತ್ಯೆ ಮಾಡಿರೋದು, ಅದರಲ್ಲಿ ಪ್ರಮುಖವಾಗಿ ಶಾಕ್ ಕೊಟ್ಟಿರೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅದಕ್ಕೆ ಬಳಸಿದ್ದ ಡಿವೈಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೆಗರ್ ಡಿವೈಸ್ ಅಂತ ಅನ್ಕೊಳ್ಳಲಾಗಿತ್ತು ಮೊದಲಿಗೆ, ಆದ್ರೆ ಈಗ ಗೊತ್ತಾಗ್ತಾ ಇರೋದು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಬಳಕೆ ಮಾಡಲಾಗಿದೆ. ಅದನ್ನು ತಂದದ್ದು ಧನರಾಜ್ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.